ಎಲ್ಲರಿಗೂ ಈ ಮಧ್ಯಾಹ್ನದ ನಮಸ್ಕಾರಗಳು. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಕಳೆದ ವರ್ಷ ನಿನ್ನೆ ದಿವಸ ಅಂದರೆ ನವೆಂಬರ್ 18ನೇ ತಾರೀಕು ನಾವು ಮುಹೂರ್ತವನ್ನು ಮಾಡಿದ್ವಿ. ಅವತ್ತು ಮಾಧ್ಯಮದವರು ಎಲ್ಲ ಆತ್ಮೀಯವಾಗಿ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ನಾನು ನಿರ್ಮಾಪಕನಾಗಿ ಈ ಒಂದು ಏನು ಕಥೆಯನ್ನು ಹರಿಸಂತೋಷ್ ಮತ್ತು ತಂದವರು ನಮ್ಗೆ ಹೇಳಿದ್ದಾರೆ. ಅದು ಕೇಳಿದಾಗಲೇ ಅವ್ರು ಏನು ವಿಜುವಲೈಸ್ ಮಾಡಿಸಿದ್ರು ನಮಗೆ, ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ಚಿತ್ರ ಬಂದಿದೆ. ಅವತ್ತು ಹೇಳಿದ್ದೆ, ಒಂದು ಅದ್ಭುತವಾದ ಚಿತ್ರವನ್ನ ನಾವು ನಿಮ್ಗೆ ಕೊಡ್ತೀವಿ ಅಂತ. ಈಗ ತಾನೇ ಮಾಧ್ಯಮ ಮಿತ್ರರನ್ನು ಕೇಳ್ತಾ ಇದ್ದೆ, ಮೊನ್ನೆ ದಿವಸ ಹೇಗಿತ್ತು ಅಂತ. ಎಲ್ಲರೂ ದೊಡ್ಡ ಥಮ್ಸಪ್ ಅನ್ನೇ ಹೇಳಿದ್ರು, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ, ಒಳ್ಳೆಯ ಒಂದು ಪ್ರಾಜೆಕ್ಟ್ ಅನ್ನ ನಿಮ್ ತಂಡದವರು ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ ಅಂತ. ಅದಕ್ಕಿಂತ ಹೆಚ್ಚು ಏನು ಹೇಳಕ್ ಉಳ್ಕೊಂಡಿಲ್ಲ. ಇವಾಗ ಇನ್ನೇನಿದ್ರು ಮಾಧ್ಯಮದವರು ನಮ್ಮ ಜನಗಳನ್ನ ಜನಗಳಿಗೆ ತಲುಪಿಸ್ಬೇಕು. ಜನರು ಈ ಒಂದು ಏನು ವಿಶೇಷವಾದ ಕಾರ್ಯವನ್ನು ಮಾಡಿದಂತಹ ನಾನೊಬ್ಬ ನಿರ್ಮಾಪಕ, ನನಗಿಂತ 100 ಪಟ್ಟು 1000 ಪಟ್ಟು ಕಳೆದ 1.5-2 ತಿಂಗಳಲ್ಲಂತೂ ಇವರು ಯಾರು ಮನೆಗೆ ಹೋಗೇ ಇಲ್ಲ. ನಮ್ಮ ಹೀರೋ ಇರ್ಬೋದು, ಸಂತು ಇರ್ಬೋದು, ನಮ್ಮ ನಿರ್ದೇಶಕರಾದ ಪ್ರತಾಪ್ ಗಂಧರ್ವ ಅವರು, ಜೊತೆಗೆ ಎಲ್ಲರೂ ಸಹ ಕಳೆದ 1.5 ತಿಂಗಳಿಂದ ಸತತವಾಗಿ ಇಡೀ ಕರ್ನಾಟಕವನ್ನು ಸುತ್ತಕೊಂಡು ಮನೆ ಹೋಗದೆ, ಟೈಮಿಂಗ್ ಸರಿಯಾಗಿ ಊಟ ನಿದ್ರೆಗಳಾಗದೆ ಆದ್ರೂ ಶ್ರಮವನ್ನು ಹಾಕಿದ್ದಾರೆ. ಅದರ ಪ್ರತಿಫಲ ಕಳೆದ 1 ವರ್ಷದ ಪ್ರತಿಫಲವನ್ನ ನೀವೆಲ್ಲ ಈಗಾಗಲೇ ದೊಡ್ಡ ಪರದಲ್ಲಿ ನೋಡಿದಿರಿ. ಅದನ್ನ ಜನರು ನೋಡಿ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ. ಸಗೆ ನಮ್ಮ ಸಿನಿಮಾದ ನಿರ್ದೇಶಕರು ಪ್ರತಾಪ್ ಗಂಧರ್ವ ಸರ್. ಎಲ್ರಿಗೂ ನಮಸ್ಕಾರ. ಶುರು ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಆನೆಸ್ಟಿ ಇತ್ತು. ಅಂದ್ರೆ ಒಂದು ಅವಕಾಶ ಸಿಕ್ಕಿದೆ ನಮಗೆ ಸಿನಿಮಾ ಮಾಡೋದಕ್ಕೆ, ಸುಮ್ಮನೆ ಅಂತ ಇಂಥ ಸಿನಿಮಾ ಮಾಡಬಾರ್ದು, ಮಾಡಿದ್ರೆ ಎಲ್ಲರೂ ಮಾತಾಡುವಂಥ ಒಂದು ಬೆಸ್ಟ್ ಸಿನಿಮಾ ಕೊಡಬೇಕು ಅನ್ನೋ ಒಂದು ನಿರ್ಧಾರದಿಂದನೇ ನಾವು ಶುರು ಮಾಡಿದ್ದು. ಸೊ ಈಗ ನೆನ್ನೆ ಪ್ರೀಮಿಯರು ಎಲ್ಲ ಜಿಲ್ಲೆನಲ್ಲೂ ಮಾಡಿದಾಗ ಜನರ ರಿಯಾಕ್ಷನ್ ನೋಡಿದಾಗ ಎಲ್ಲ ಒಂದು ಕಡೆ ಆ ಸಾರ್ಥಕತೆ, ಅಂದರೆ ನಾವು ಅನ್ಕೊಂಡಿದ್ದನ್ನು ಅಚೀವ್ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ಇನ್ನೂ ಜಾಸ್ತಿ ನಾವು ನಮ್ಮ ಸಿನಿಮಾ ಬಗ್ಗೆ ಹೇಳೋದು ತಪ್ಪಾಗುತ್ತೆ. ನಾವು ಮಾಡಿದ್ದೀವಿ, ನಮ್ಮ ಶ್ರಮ ಹಾಕಿದ್ದೀವಿ, ಇಡೀ ತಂಡ ಸೇರಿ ಒಂದೊಳ್ಳೆ ಔಟ್ಪುಟ್ ಕೊಟ್ಟಿದ್ದೀವಿ. ಇನ್ನು ನಿಮ್ಮ ಕೈಲಿದೆ. ಸೊ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ನಾಳೆಯಿಂದ ಇದು ನಿಮ್ಮ ಸಿನಿಮಾ. ಒಂದೇನು ಅಂದರೆ ಹೊಸೊಬ್ರು ಸಿನಿಮಾ, ಒಂದು ಹೊಸ ಕಂಟೆಂಟ್ ಇರೋ ಸಿನಿಮಾಗಳು ಗೆಲ್ಲಬೇಕು. ಸೊ ಅವಾಗಲೇ ಇಂಡಸ್ಟ್ರಿಗೆ ಒಂದು ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಬಗ್ಗೆ ನೀವು ಮಾತಾಡಬೇಕು, ನೀವು ಗೆಲ್ಲಿಸ್ಬೇಕು. ನಾನು ನಿರ್ದೇಶಕನಾಗಿ ಬನ್ನಿ ಥಿಯೇಟ್ರಿಗೆ, ನಾವು ಆಗ ಮಾಡಿದ್ದೀವಿ ಈಗ ಮಾಡಿದ್ದೀವಿ ಅಂತ ಹೇಳೋದು ಚೆನ್ನಾಗಿರೋದಿಲ್ಲ. ನಮ್ಮ ಸಿನಿಮಾದ ಕಂಟೆಂಟ್ಸ್ ಇದೆ, ಯೂಟ್ಯೂಬಲ್ಲಿ 4 ಸಾಂಗ್ ಇದೆ, ಒಂದು ಟೀಸರ್ ಇದೆ, ಒಂದು ಟ್ರೈಲರ್ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೃಷ್ಣ ಬ್ರದರ್ ಥ್ಯಾಂಕ್ ಯು ನಿಮಗೆ. ಆ್ಯಕ್ಚುಲಿ ಯಾಕೆ ನೀವೇ ಅಂತಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾ ಇಂಡಸ್ಟ್ರಿ ನಮಗೆಲ್ಲ ಕೊಡುತ್ತೆ, ನಾವು ವಾಪಸ್ ಅದಕ್ಕೇನಾದ್ರು ಕೊಡಬೇಕು ಅಂತ. ನೀವು ಕೊಟ್ಟಿದ್ದೀರಾ, ನೀವು ಪ್ರೊಡಕ್ಷನ್ ಮಾಡಿದ್ದೀರಾ, ಡೈರೆಕ್ಷನ್ ಮಾಡಿದ್ದೀರಾ. ತರುಣ್ ಸುಧೀರ್ ಅವರು ಬರಬೇಕಾಗಿತ್ತು, ಒಂದೇನೋ ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಅವ್ರು ಬರೋಕ್ಕಾಗಿಲ್ಲ. ಅವ್ರನ್ನೂ ನಾನು ಅದಕ್ಕೆ ಕರೆದಿದ್ದೆ, ಯಾಕಂದರೆ ಅವರು ಕ್ರಿಯೇಟಿವಿಟಿ, ಅವರು ಪ್ರೊಡಕ್ಷನ್ ಮಾಡಿದ್ದಾರೆ. ಡೈರೆಕ್ಷನ್ ಅಲ್ಲದೆ ಪ್ರೊಡಕ್ಷನ್ನು ಆ್ಯಕ್ಚುಲಿ ನಾವುಗಳು ದುಡ್ಡು ಬಂದ ತಕ್ಷಣ ಅಥವಾ ಹೆಸರು ಬಂದ ತಕ್ಷಣ ನನ್ನ ಲೈಫು ನನ್ನದೇನು ಅಂತ ಅಂದ್ಕೊಳ್ಳೋ ಬದಲು ಇದರಲ್ಲಿದೆ GST ಅಂತಾರಲ್ಲ, ಆ ಥರ 18% ವಾಪಸ್ ಹೋಗ್ಬಿಟ್ರೆ ಇಂಡಸ್ಟ್ರಿಗೆ ಪುಟ್ಟು ಸಿನಿಮಾಗಳಾಗ್ತವೆ. ಎಲ್ಲೋ ಒಂದು ಒಳ್ಳೊಳ್ಳೆ ಕಥೆಗಳು ಇಟ್ಕೊಂಡು, ಆ್ಯಕ್ಚುಲಿ ಪ್ರತಾಪ್ನ ಹತ್ರ ಬಂದಾಗ ಒಂದು ಕಥೆ ಹೇಳಕ್ಕಂತಾನೆ ಬಂದಿದ್ದು. ಅವರ ಟೀಮ್ಗಿರೋ ಎನರ್ಜಿ ಮತ್ತು ರಕ್ಷಿತ್, ಅವನು ಮಲ್ಟಿ ಟ್ಯಾಲೆಂಟೆಡ್ ಅವನು. ಸೊ ಇವ್ರನ್ನೆಲ್ಲ ನೋಡಿ ನನಗೆ, ನಾನು ಆ ಸ್ಟೇಜಲ್ಲಿ ಹಿಂದಿ ಸಿನಿಮಾ ಮಾಡಿ ಬೆಂಗಳೂರಿಗೆ ಬಂದು ಒಪ್ಕೊಂಡ್ರೆ ಪಿಕ್ಚರ್ ಮಾಡೋಕ್ಕೆ ಇಷ್ಟ ಇಲ್ಲದೆ, ಆಮೇಲೆ ನಮ್ಮ ಒಂದು ಐಡಿಯಾನ ಪ್ರೊಡ್ಯೂಸರ್ಗಳಿಗೆ ಏನಂದರೆ 4 ಫೈಟು, ಹಿಂದಿ ರೇಟ್ಸು, ಈ ಕ್ಯಾಲ್ಕುಲೇಷನ್ಗೆ ನಾನು ಸೆಟ್ ಆಗಿದೆ. ಈ ಗೊಂದಲದಲ್ಲಿದ್ದಾಗ ನನಗೆ ನಮ್ಮ ಸ್ಕ್ರೀನ್ ಫಸ್ಟ್ ರವಿಕುಮಾರ್ ಸರು ಮತ್ತು ಪ್ರಶಾಂತ್ ಕಲ್ಲೂರ್ ಸರು, ಹರೀಶ್ ರೆಡ್ಡಿ ಅವ್ರನ್ನ ನಾನು ಮೀಟಿಂಗ್ ಮಾಡಿದೆ. ಆನೆಸ್ಟಾಗಿ ಹಿಂಗೆ ಅನ್ನಿಸ್ತಿದೆ, ನೀವು ಹಾಕಿರೋ ದುಡ್ಡು ವಾಪಸ್ ಕೊಡಿಸ್ತೀರಿ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ, ನೀವೆಲ್ಲ ಜೊತೆಗಿದ್ರೆ ಮಾಡ್ತೀನಿ ಅಂತ ಅಂದರು. ಅವತ್ತಿಂದ ಇವತ್ತವರೆಗೂ ಜೊತೆಗಿದ್ದಾರೆ. ಯಾವತ್ತೂ ಎಷ್ಟು ದುಡ್ಡು ಬರುತ್ತೆ ಅಂತ ಯಾರೂ ಕೇಳಿಲ್ಲ. ಮತ್ತು ಆ್ಯಕ್ಚುಲಿ ನಾವು ಲೆಕ್ಕನ ಹಾಕಿಲ್ಲ, ಬಿಕಾಸ್ ಅದೇ ಸಿನಿಮಾ ಮ್ಯಾಥಮೆಟಿಕ್ಸ್ ಎಲ್ಲ ಅಂದ್ಬಿಟ್ರು, ಬಟ್ ಲೆಕ್ಕ ಇಟ್ಟಿದ್ವಿ ಸರ್. ಸೊ ಎರಡನೇದಾಗಿ ನಾನು ಆ್ಯಕ್ಚುಲಿ ಡೈರೆಕ್ಟ್ರಾಗಿ ಒಂದು 10 ವರ್ಷ ಇಂಡಸ್ಟ್ರಿ ನೋಡಿದ್ದೀನಿ. ಇನ್ನೊಂದು ರೈಟ್ರಾಗಿ ಅಂತ ಇನ್ನೊಂದು ನಮ್ಮದು ಪೆನ್ ಆ್ಯಂಡ್ ಪೇಪರ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಒಂದು 12 ಜನ ರೈಟರ್ನಿಟ್ಟು ಸುಮಾರಷ್ಟು ಕಥೆಗಳು ನಮ್ಮ ಹತ್ರ 40-45 ಕಥೆ ಇದೆ, ವೆಬ್ ಸೀರೀಸ್ಗಳಿದೆ.
ಇಡೀ ಇಂಡಸ್ಟ್ರಿಯಲ್ಲೇ ಒಂದು ರೌಂಡ್ ಓಡಾಡ್ಬಿಟ್ಟೆ. ಒಳ್ಳೆ ಕತೆ ಯಾರಿಗಾದ್ರೂ ಬೇಕು, ಯಾಕಂದ್ರೆ ಯಾವ ಇಂಡಸ್ಟ್ರಿಲಿ ರೈಟರ್ಸ್ ಚೆನ್ನಾಗಿರ್ತಾರೆ, ರೈಟರ್ಗಳನ್ನ ಯಾರು ಚೆನ್ನಾಗಿ ಬೆಳೆಸ್ತಾರೆ ಆ ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಎಕ್ಸಾಂಪಲ್ಗೆ ಮಲಯಾಳಂ ಇಂಡಸ್ಟ್ರಿ ಇರ್ಬೋದು, ಅವ್ರಿಗೆ ಬಡ್ಜೆಟ್ಗಿನ್ನ ಅವ್ರಿಗೆ ರೈಟಿಂಗ್ ಅಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಅದಕ್ಕೆ ಇವತ್ತು ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ. ನಮ್ದು ಒಂದು ಸಿನಿಮಾ ಕನ್ನಡ ಡೈರೆಕ್ಟಾಗಿ ಒಂದು ನೆಟ್ಫ್ಲಿಕ್ಸ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ರೈಟಿಂಗ್ ಟೀಮ್ನ ಬೆಳೆಸೋಣ ಅಂತ ಸುಮಾರಷ್ಟು ವರ್ಕ್ ಮಾಡಿದ್ವಿ. KVN ಸರ್ ಇದಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಈ ಲಾಸ್ಟ್ 2 years ಏನು ಜರ್ನಿ ಮಾಡಿದ್ದೀವಿ, ಸುಮಾರಷ್ಟು ಕಥೆಗಳು ಮಾಡ್ಕೊಂಡ್ವಿ. ಅದೊಂದು ಜರ್ನಿ ಮಾಡಿದ್ರೆ ಕಥೆಗಳು ಬೇಕಾ ಅಂತ ಒಂಥರ ಈ ಬೆಳಗ್ಗೆನೆ ಹೂ ಮಾಡ್ತಾರಲ್ಲ ಹಂಗೆ, ಯಾರಿಗೂ ಒಳ್ಳೆ ಕತೆ ಬೇಕಾಗಿಲ್ಲ. ಎಲ್ಲರಿಗೂ ಏನಂದರೆ TV ರೇಟ್ಸ್ ಬರೋ ಹೀರೋ ಬೇಕು, ಅದೇನಂದರೆ ಡಾರ್ಕ್ ಅಂದರೆ ಏನು OTT ಸೇಲ್ ಆಗುವಂಥ ಕಂಟೆಂಟ್ ಬೇಕು. ಸೊ ಇದು 1 ವರ್ಷ ಆಯಿತು. ಸೊ ಫೈನಲಿ ನಾವೇ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಶುರು ಮಾಡಿದ್ದು ಮೊದಲನೇ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರ್. ಇದ್ರ ಜೊತೆಗೆ ಇನ್ನೊಂದು ಸಿನಿಮಾ ನಾವು ಪ್ಲ್ಯಾನ್ ಮಾಡಿದ್ವಿ, ಡಿಸ್ಕೋ ಅಂತ. ಸೊ ನಾನು ಆ್ಯಸ್ ಎ ಡೈರೆಕ್ಟ್ರೇ ಇದುವರೆಗೂ ನೋಡ್ತಾ ಇದ್ದೆ. ನಿಜವಾಗ್ಲೂ ನಾನು ತುಂಬ ಬ್ಲೆಸ್ಡ್ ಈ ಮಾತು ಹೇಳ್ಬೇಕು. ಯಾಕಂದರೆ ನನ್ನ 10 ಸಿನಿಮಾ ನಿರ್ಮಾಪಕರು ಯಾವತ್ತೂ ಒಂದು ದಿನ ದುಡ್ಡು ಬಂದಿಲ್ಲ ಅಂತ ಶೂಟಿಂಗ್ ನಿಲ್ಲಿಸಿಲ್ಲ, ಅಥವಾ ಯಾವುದೇ ಪಬ್ಲಿಸಿಟಿಗೆ ಏನು ಕೊರತೆ ಮಾಡಿಲ್ಲ. ನಾವು ಅವಾಗೆಲ್ಲ ಒಂಚೂರು ಏನೋ ಫೀಲಿಂಗ್ ಎಲ್ಲ ಮಾತಾಡಿದ್ವಿ. ಈಗ ಆ ಸ್ಥಾನಕ್ಕೆ ಬಂದಾಗ, ಆ ಪ್ರೊಡಕ್ಷನ್ ನೋಡ್ಕೊಳ್ಳೋ ಒಂದು ಸ್ಟೇಜಿಗೆ ಬಂದಾಗ ನಿಜವಾಗ್ಲೂ ಎಲ್ಲರೂ ನೆನೆಸ್ಕೊಂಡಿದ್ದೀನಿ ನಾನು. ಯಾವಾಗ ಈ ಫೈನಾನ್ಷಿಯಲ್ ಮತ್ತೊಂದು ಪ್ರಾಬ್ಲಮ್ ಬಂದಾಗ ನಾವು ಕ್ರಿಯೇಟಿವಿಟಿಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಅವರೆಲ್ಲರಿಗೂ ಏನೋ ಒಂದು ಬೇರೆ ಜೋಶಲ್ಲಿ ಇರ್ತಾರೆ, ಏನೋ ಎನರ್ಜಿಲಿ ಇರ್ತಾರೆ. ಅವರಲ್ಲಿ ಈ ಸಮಸ್ಯೆಗಳಾಗಲಿ ಇದೆಲ್ಲ ಹೇಳ್ಕೊಬಾರ್ದು. ಎಷ್ಟೊಂದು ಇರುತ್ತೆ ವಿಷಯ. ನಾನೇ ಆಸ್ ಎ ಡೈರೆಕ್ಟರ್ಗೆ ಇದೆಲ್ಲ ಯೋಚನೆ ಮಾಡಿರಲಿಲ್ಲ. ಸೊ ಅಷ್ಟು ಪ್ರೊಡ್ಯೂಸರ್ಗಳಿಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ಬಿಕಾಸ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ರೇ ಕ್ರಿಯೇಟಿವಿಟಿ ಫ್ರೀಡಮ್ ಆಗಿ ಆಗೋದು. ಎಲ್ಲ ಕೇಳೋದು ನನ್ನ ಮೊನ್ನೆ ಇದು ಸಿನಿಮಾ ರಿವ್ಯೂ ಮಾಡಿದಾಗ, ಹೆಂಗೆ ಇಷ್ಟು ಪರ್ಫೆಕ್ಟಾಗಿ ಎಲ್ಲ ಆರ್ಟಿಸ್ಟ್ ಪರ್ಫೆಕ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲೂ ಲ್ಯಾಗ್ ಇಲ್ಲ, ಎಷ್ಟು ನೀಟಾಗಿ ಫೋಟೋಗ್ರಫಿ ಎಷ್ಟು ಚೆನ್ನಾಗಿದೆ, ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ, ಹೆಂಗೆ ಇದೆಲ್ಲ ಆಯಿತು ಅಂತಂದಿದ್ದಕ್ಕೆ ನಾನು ಒಂದೇ ಮಾತಂದೆ, ಇದೆಲ್ಲದಕ್ಕೂ ಬೇಕಾಗಿರೋದು ಒಂದು ಫ್ರೀಡಮ್. ಯಾವ ನಮ್ಮ ಚಿಕ್ಕಪ್ಪನ ಮಗನಿಗೊಂದು ಚಾನ್ಸ್ ಕೊಡಿಸಿ, ಅಥವಾ ನಮ್ಮ 2 ಐಟಮ್ ಸಾಂಗ್ ಇಡಿ, 3 ಫೈಟ್ ಇಡಿ ಅಂತ ಹೇಳಿದೆ ನಿನ್ನೆ. 1 2 ಬೇಕು. ಒಬ್ಬ ಕಥೆನ ನಂಬುವಂಥ ಒಂದು ನಿರ್ಮಾಪಕ ಬೇಕು, ಅದನ್ನು ನಡ್ಸ್ಕೊಂಡು ಹೋಗುವಂಥ ಒಬ್ಬ ನಿರ್ದೇಶಕ ಅಥವಾ ಕ್ರಿಯೇಟಿವ್ ಟೀಮ್ ಬೇಕು. ಇದೆರಡನ್ನೂ ಒಂದು ಕಡೆ ಸೇರಿದ್ರೆ ನನ್ನ ಪ್ರಕಾರ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ಆಗುತ್ತೆ. ಸೊ ನಾನು ಆ್ಯಕ್ಚುಲಿ ಡಿಸ್ಕೋ ಸ್ಟಾರ್ಟ್ ಮಾಡಬೇಕಾಯಿತು 3 ತಿಂಗಳ ಹಿಂದೆನೇ. ನಾನು ಅಂದ್ಕೊಂಡೆ ತುಂಬ ಈಸಿ ಅಲ್ವಾ ಸಿನಿಮಾ ಮಾಡಿದ್ದೀನಲ್ಲ, ಸಿನಿಮಾ ಎಲ್ಲ ಬಡ್ಜೆಟ್ ಹಾಕಿ ತುಂಬ ಚಿಕ್ಕ ಬಡ್ಜೆಟಲ್ಲಿ ಸಿನಿಮಾ ಮಾಡೋಣ ಶುರು ಮಾಡಿದೆ. ಬಟ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಯಿತು ಇದಲ್ಲ ಅಂತ, ಬೇರೆನೇ ಪಾಠ ನನಗೆ ಹೇಳ್ಕೊಡ್ತು ಈ ಸಿನಿಮಾ. ಸೊ ಹಂಗಾಗಿ ಡಿಸ್ಕೋನ ಒಂದು ಸ್ವಲ್ಪ ಇದು ಅಂದರೆ ನಂದು ಒಂದು ಮೊದಲಿಂದ ಯಾವ್ದಾದ್ರು ಒಂದು ಕೆಲಸ ಕೈ ಹಿಡಿದ್ರೆ ಯಾವ ಎಕ್ಸ್ಟ್ರೀಮ್ ಬೇಕಾದ್ರೆ ನಾನು ಹೋಗ್ತೀನಿ. ಒಟ್ಟಿನಲ್ಲಿ ಆ ಕೆಲಸನ ಮುಗಿಸ್ಲೇಬೇಕು. ನಮ್ಮಮ್ಮ ಇವಾಗ ಬಂದಿದ್ದಾರೆ. ನಾನು 25 ದಿವಸ ಆಯಿತು ಮನೆಗೆ ಹೋಗಿ, ಫೋನಲ್ಲಿ ಮಾತಾಡೋಕ್ಕೂ ಆಗಿರಲಿಲ್ಲ. ಸೊ ಅಂದರೆ ಈ ಥರ ಎಲ್ಲರೂ ಸಪೋರ್ಟ್ ಮಾಡಬೇಕಷ್ಟೇ. ಏನೋ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂದಾಗ ಅದಕ್ಕೆಲ್ಲರೂ ಹಿಂದೆ ನಿಂತು ಸಪೋರ್ಟ್ ಮಾಡಬೇಕು. ಸೊ ಓವರಾಲ್ ಆಗಿ ಸಿನಿಮಾ ಚೆನ್ನಾಗಿ ಬಂದಿದೆ. ಧ್ರುವ್ ಅಂತ ಹೊಸಬ ಮ್ಯೂಸಿಕ್ ಡೈರೆಕ್ಟ್ರು, ರಕ್ಷಿ ಹೊಸಬ, ಅನುಷಾ ಹೊಸಬಳು, ಸಂಜನಾ 2-3 ಸಿನಿಮಾ ಮಾಡಿದ್ರು ಒಂದೇ ಒಂದು ಚೂರು ಒಂದು ಆಟಿಟ್ಯೂಡ್ ತೋರಿಸ್ತೆ ಅಷ್ಟು 24 ಡಿಸ್ಟಿಕ್ಕಿಗೆ ಒಂದು ಜೊತೆ ಬಂದಿದ್ದಾರೆ. ಇವಾಗೆಲ್ಲ ಸನ್ಸ್ಕ್ರೀನ್ ಗಲಾಟೆ ನಿಮ್ಗೆ ಗೊತ್ತು, ಯಾರು ಆರ್ಟಿಸ್ಟ್ಗಳಿಗೂ ಬರಲ್ಲ. ಸೊ ಇವರು 3 ಜನ ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಅಸೆಟ್ ಆಗ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಪ್ರತಾಪ್ ತುಂಬ ಟ್ಯಾಲೆಂಟೆಡ್, ಹೈಪರ್ ಎನರ್ಜಿ ಅವರು. ನಾನೇನೋ ಒಂದು ಕೆಲಸ ಮುಗಿಸೋಷ್ಟೊತ್ತಿಗೆ ಇನ್ನೊಂದು ಕೆಲಸ ಕೊಟ್ಟೋಗ್ಬಿಟ್ಟಿರ್ತಾರೆ ಅವರು. ಸೊ ಓವರಾಲ್ ಎಲ್ಲ ಟೀಮು, ನಮ್ಮ ಶ್ರೀಕಾಂತ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ನಮ್ಮ DOP ಗುರು, ಇಲ್ಲಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹಿಂದೆ ನಿಂತಿದ್ದೀವಿ. ಆಮೇಲೆ ಇವ್ರು 3 ಜನ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಒಂದು ಹೀರೋಯಿನ್ ಲೆವೆಲ್ಗೆ ಇರುವಂಥದ್ದು ಒಂದು 3 ಕ್ಯಾರೆಕ್ಟರ್ ಇದೆ. ನಮ್ಮ ರಕ್ಷಿತ್ ಕಾಪು, ಚೇತನ್ ದುರ್ಗ ಮತ್ತು ಸುದರ್ಶನ್, ಶೂಟ್ ಅಂತ ಕರಿತೀವಿ. ಸಿನಿಮಾ ನೋಡಿರೋರಿಗೆಲ್ಲ ಗೊತ್ತಾಗಿರುತ್ತೆ ಯಾಕೆ ಶೂಟ್ ಅಂತೀವಿ ಅಂತ. ಸೊ ಇವ್ರುಗಳು ಅಷ್ಟೇ ಚೆನ್ನಾಗಿ ನಮ್ಮ ಜೊತೆ ಓಡಾಡ್ಕೊಂಡಿದ್ದಾರೆ. ನನಗೆ ನಾನೇನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ಈ ಜರ್ನಿನ ಯಾವತ್ತೂ ಮಾಡೇ ಇಲ್ಲ. ನಮ್ಮದೆಲ್ಲ ಒಂದು ತುಂಬ ಪ್ಲ್ಯಾನ್ಡ್ ಆ ಥರ ಇರೋದು. ಸೊ ಇಲ್ಲಿ ಒಂಥರ ಕೆಲಸ ಮಾಡೋಕ್ಕೆ ತುಂಬ ಮಜಾ ಇತ್ತು. ಆಮೇಲೆ ನಾವೆಲ್ಲರೂ ತುಂಬ ಹೆಲ್ದಿಯಾಗಿದ್ದೀವಿ. ಸಿನಿಮಾ ಆದಮೇಲೆ ಖುಷಿಯಾಗಿದ್ದೀವಿ. ದುಡ್ಡು ಇನ್ನೊಂದು ಎಲ್ಲ ಸೆಕೆಂಡ್ರಿ. ಒಂದು ಒಳ್ಳೆ ಸಿನಿಮಾ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ. ನೋಡಿರೋರ್ಗು ಅವ್ರ ಎನರ್ಜಿ ನೋಡಿ ನಮಗೂ ಇನ್ನೂ ಅಂದರೆ ಸಾಕಾಯ್ತು ಅನ್ನಿಸ್ತಿದೆ. ಇಷ್ಟು ಡಿಸ್ಟಿಕ್ಗೆ ಹೋಗಿ ಇಷ್ಟು ಶೋಗಳನ್ನ ಮಾಡಿ ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಆ ಹಸುವಿರಬೇಕು. ಹಸು ನಮ್ಮ ಇಡೀ ಟೀಮ್ಗಿದೆ. ಸೊ ನಮ್ಮನ್ನೆಲ್ಲ ಬ್ಲೆಸ್ ಮಾಡಿ ಈ ಸಿನಿಮಾ ಗೆಲ್ಸಿದ್ರೆ ನಾನು 45 ಕಥೆನೂ ಇದೇ ಟೀಮ್ನ ಇಟ್ಕೊಂಡು ಮಾಡ್ತೀನಿ.
ಇದೇ ಪ್ರೊಡಕ್ಷನ್ ಅಲ್ಲಿ ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ತುಂಬಾ ಹೇಳಿದ್ರು ಏನು ಫಸ್ಟ್ ಸೀನ್ ಹೆಂಗೆ ಪ್ಯಾಂಗ್ ಆಗಿದೆ, ಎಷ್ಟು ಬಿಗಿನಿಂಗ್ ಇಂದಾನೆ ಎಂಗೇಜಿಂಗ್ ಆಗಿರುತ್ತೆ ಅಂತ. ಫಸ್ಟ್ ಸೀನ್ ನೋಡಿ ತುಂಬಾ ಜನ ಅದ್ರ ಬಗ್ಗೆನೇ ನನ್ನ ಹತ್ರ ಮಾತಾಡಿದ್ರು, ತುಂಬಾ ಚೆನ್ನಾಗಿತ್ತು ಆ ಸೀನು, ಇಲ್ಲಿ ಹಂಗೆ ಮಾಡ್ಬಿಟ್ಟಿಯಾ ಹಂಗೆ ಅಂತ ತುಂಬಾ ಜನ ಹೇಳಿದ್ರು. ನನ್ನ ಮೈಸೂರಿಗೆ ಹೋದಾಗೂ ಹೇಳಿದ್ರು, ಇಲ್ಲಿ ಬಂದಾಗೂ ಹೇಳಿದ್ರು. ಅಂದ್ರೆ ಅಷ್ಟು ಕನೆಕ್ಟ್ ಫಸ್ಟ್ ಸೀನ್ ಇಂದಾನೆ ವೆರಿ ಬಿಗಿನಿಂಗ್ ಇಂದಾನೆ ಅಷ್ಟು ಕನೆಕ್ಟ್ ಆಗೋ ತರ ಸ್ಕ್ರಿಪ್ಟ್ ನ ಪ್ರತಾಪ್ ಸರ್, ರಕ್ಷಿತ್ ಅವರು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರು ತುಂಬಾ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಅವ್ರಿಗೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಅಷ್ಟು ಸುಲಭವಾಗಿ ಯಾವುದೇ ಸಿನಿಮಾನ ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವ್ರ ಜಡ್ಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಈ ಸಿನಿಮಾ ಬಗ್ಗೆ ಎಲ್ಲಾ ಮಾಧ್ಯಮ ಮಿತ್ರರು ಖುಷಿಯಾಗಿ ಮಾತಾಡಿದ್ರು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಮಾತಾಡಿದ್ರು. ಅಲ್ಲಿಗೆ ಫಸ್ಟ್ ನಾವು ಗೆದ್ದಿದ್ದು ಮಾಧ್ಯಮ ಮಿತ್ರರಿಗೆ ಒಪ್ಪಿಸಿದ್ವಿ ಅಂತ. ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಇಂಥ ಪಾತ್ರ ಮಾಡಬೇಕು ಅಂತಾನೆ ನಾನು ತುಂಬಾ ದಿನಗಳಿಂದ ತುಂಬಾ ಆಸೆಯಿಂದ ಬೆಂಗಳೂರು ಬಂದಿದ್ದು. ತುಂಬಾ ಖುಷಿ ಇದೆ. ಈ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ, ಹರಿ ಸಂತೋಷ್ ಸರ್ಗೆ, ಪ್ರೊಡ್ಯೂಸರ್ ಆದಂತ ಪ್ರಶಾಂತ್ ಕಲ್ಲೂರ್ ಸರ್ಗೆ, ಹರೀಶ್ ರೆಡ್ಡಿ ಸರ್ಗೆ, ಎಲ್ಲರಿಗೂ ಮತ್ತೆ ಪೆನ್ ಅಂಡ್ ಪೇಪರ್ ಸ್ಟುಡಿಯೋಸ್ಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ನೀವು ಸಿನಿಮಾ ನೋಡಿದ್ಮೇಲೆ ಯಾರು ಹೊಸಬ್ರು ಅಂತ ಅನ್ಸಲ್ಲ. ಎಲ್ಲರೂ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಥ್ಯಾಂಕ್ ಯು ಸರ್ ಆಪರ್ಚುನಿಟಿಗೋಸ್ಕರ. ಇಡೀ ಟೀಮ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಂಡ್ ಡಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಬಂದಿರೋದಕ್ಕೆ, ಮಾದೇವ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ದಯವಿಟ್ಟು ಸಿನಿಮಾ ನಿಮ್ಮವರೆಗೂ ತಲುಪಿದೆ. ಇದನ್ನ ಆದಷ್ಟು ಜಾಸ್ತಿ ಆಡಿಯನ್ಸ್ಗೆ ತಲುಪೋ ಜವಾಬ್ದಾರಿ ನಿಮ್ಮ ಹತ್ರ ಇದೆ. ದಯವಿಟ್ಟು ಮಾದೇವ ಮಿತ್ರರಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲ ಆಡಿಯನ್ಸ್ಗೆ ತಲುಪಿಸಿ ಅಂತ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಡಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು. ನನ್ನ ಹೆಸರು ರಕ್ಷಿತ್ ಕಾಬು ಅಂತ. ಈ ಸಿನಿಮಾದಲ್ಲಿ ಒಂದು ದಯಾ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಕಳೆದ ಒಂದು 2-3 ದಿನದಿಂದ ತುಂಬಾ ಸಿಟೀಸ್ ಅಲ್ಲಿ ಪ್ರೀಮಿಯರ್ ಶೋಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ನೋಡಿದಾಗ ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಸಖತ್ ಇಷ್ಟ ಪಟ್ಟಿದ್ದಾರೆ ಈ ಸಿನಿಮಾನ. ಸೊ ನವೆಂಬರ್ 21ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಒಂದು ಅವಕಾಶಕ್ಕೆ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ರತಾಪ್ ಸರ್ ಥ್ಯಾಂಕ್ ಯು. ರಕ್ಷಿ ನಿಮ್ಗೂ ಥ್ಯಾಂಕ್ ಯು ಸೆಲೆಕ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಹರಿ ಸಂತೋಷ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಒಂದು ಹೊಸ ತಂಡಕ್ಕೆ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನನ್ನ 3ನೇ ಫಿಲ್ಮ್ ಅಂತ ಹೇಳ್ಬೋದು. ಇದಕ್ಕೆ ಮುಂಚೆ KTM ಮತ್ತೆ ಎಲ್ಲೋ ಜೋಗಪಾಲಿನ ಅರಮನೆಯಲ್ಲಿ ಆಕ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ಎಲ್ಲ ಮೀಡಿಯಾ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಡೇ 1 ನಿಂದ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ ಸಪೋರ್ಟ್, ನಿಮ್ ಪ್ರೀತಿ ಹೀಗೆ ಇರಲಿ. ನಿಮ್ಮೆಲ್ಲರೂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಏನೋ ಒಂದು ಗ್ರ್ಯಾಂಡ್ ಇವೆಂಟ್, ಹ್ಯಾಪಿ ಇವೆಂಟ್ ಶುರು ಆಗ್ತಾ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಡಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನಮ್ಮ ಇಡೀ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೀಮ್ ಇಂದ ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ ಬ್ರ್ಯಾಂಡ್ ಸಿನಿಮಾ ತುಂಬಾ ಸಕ್ಸಸ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು. ಅಂಡ್ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಜರ್ನಿ ತುಂಬಾನೇ ಸ್ಪೆಷಲ್ ಆಗಿದೆ. ಅಂಡ್ ಥ್ಯಾಂಕ್ ಯು ಹೇಳಕ್ ಶುರು ಮಾಡಿದ್ರೆ ನೀವೆಲ್ಲರೂ ನಾಳೆನೆ ಹೋಗ್ತೀರಾ ಅನ್ಸುತ್ತೆ. ಸೊ ನಾನು ಕ್ವಿಕ್ ಆಗಿ ಹೇಳ್ತೀನಿ. ನಮ್ಮ ಪ್ರತಾಪ್ ಸರ್, ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್ ಮತ್ತೆ ಹರೀಶ್ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಕ್ಷಿತ್, ಅನುಷಾ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂಡ್ ಸಿಸ್ಟರ್ಸ್. ಯಾಕಂದ್ರೆ ನಿಮ್ ಡೆಬ್ಯೂ ಫಿಲ್ಮು, ಬಟ್ ನೀವು ಸಕ್ಕದಾಗಿ ಆಕ್ಟ್ ಮಾಡಿದೀರಾ. ಡೆಬ್ಯೂ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಅಂಡ್ ನಮ್ಮ ಕೋ ಆರ್ಟಿಸ್ಟ್ ಸುದರ್ಶನ್, ರಕ್ಷಿತ್ ಕಾಪು ಮತ್ತೆ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಥ್ರೂ ದ ಹೋಲ್ ಪ್ರಾಸೆಸ್. ಅಂಡ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಫಿಲ್ಮ್ ತುಂಬಾ ಯೂನಿಕ್ ಆಗಿದೆ. ಅಂಡ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅನುಷಾ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಮೀಡಿಯಾದವರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಇರಲಿ ಸಪೋರ್ಟ್. ಆ್ಯಂಡ್ ಇದು ನನ್ನ ಮೊದಲನೇ ಮೂವಿ. ಚಿಕ್ಕ ವಯಸ್ಸಿಂದ ಮೂವೀಸ್ ನೋಡ್ತಿದ್ದೆ. ಇದು ಇಷ್ಟು ಬ್ಯೂಟಿಫುಲ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಬಂದು ಥಿಯೇಟರಲ್ಲೇ ಮೂವಿನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಸೊ ನಿಮ್ಮ ಪಾತ್ರದ ಬಗ್ಗೆ ಹಾಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇಲ್ಲಿವರೆಗೂ ಯಾವ್ಯಾವ ಇವೆಂಟ್ಸ್ಗಳು ನಡೆದಿದೆ ಎಲ್ಲ ಇವೆಂಟ್ಸಲ್ಲೂ
ಲ್ಯಾಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ಟ್ರೈಟ್ ಮ್ಯಾಟರ್ ಟು ಮ್ಯಾಟರ್, ಪಾಯಿಂಟ್ ಟು ಪಾಯಿಂಟ್ ಹೋಗಿದ್ದೀನಿ. ಬಟ್ ಒಂದೇ ಒಂದು ಸಲ ಇದುವರೆಗೂ ನಾನು ಯಾರಿಗೂ ಥ್ಯಾಂಕ್ಸ್ ಅಂತ ಕೇಳ್ಕೊಂಡೇ ಇಲ್ಲ. ಸೊ ಇವತ್ತು ಒಂಚೂರು ಬೇರೆ ಮಾಡ್ಬಿಡಿ, ಹೇಳ್ಬಿಡ್ತೀನಿ ಸರ್. ಮೊದಲನೇದಾಗಿ ಎಲ್ಲ ಗಂಡು ಮಕ್ಕಳು ಕನಸನ್ನ ಜೀವಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತು ಸರ್ಗೆ ಥ್ಯಾಂಕ್ ಯು, ಪ್ರತಾಪ್ ಅಣ್ಣಗೆ ಥ್ಯಾಂಕ್ ಯು, ಹಾಗೆ ಇದನ್ನ ನಿರ್ಮಾಣ ಮಾಡೋದಕ್ಕೆ ಹರೀಶ್ ಸರ್, ಕಲ್ಲೂರ್ ಸರ್, ಹಾಗೆ ರವಿಕುಮಾರ್ ಸರ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಿಂದ ನನಗೆ 5 ಜನ ಕ್ಲೋಸ್ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ಸಂಜನಾ, ಅನು, ಶೂಟು, ಕಾಪು, ಚೇತು ಅವರು. ಜೆನ್ಯೂನ್ ಆಗಿ 5 ಜನನು ಇಡೀ ಸೆಟ್ಟಲ್ಲಿ, ಇಡೀ ಜರ್ನಿಲಿ ಸಿಕ್ಕಾಪಟ್ಟೆ ಫನ್ ಮಾಡಿದ್ದೀವಿ. ತುಂಬ ಮೆಮೊರೀಸ್ ಜೊತೆ ಈ ಸಿನಿಮಾ ಮುಗಿದ ಮೇಲೂ ತುಂಬ ಮೆಮೊರೀಸ್ನ ಕ್ಯಾರಿ ಮಾಡ್ತೀವಿ. ಅದಕ್ಕೆ ಖುಷಿ ಆಗ್ತಿದೆ. ಕೊನೆಯದಾಗಿ ಒಂದು ಹೇಳೋದು ಏನಂದರೆ, ಒಂದೇ ಒಂದು ಸಣ್ಣ ಆಡಿಷನ್ ಕತೆ ಹೇಳ್ತೀನಿ. ಮೊದಲನೇದಾಗಿ ನನ್ನ ಜೀವನದಲ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಾಗ ನಮ್ಮ ಅಪ್ಪನ ಮುಂದೆ ಆಡಿಷನ್ ಕೊಟ್ಟೆ. ಬಿಡಲಿಲ್ಲ, ಹೋಗ್ಬೇಡ ಅಂತ ಅಂದರು. ಹಠ ಮಾಡಿ ಮುಂದಕ್ಕೆ ಬಂದೆ. ಆಮೇಲೆ ಹಂಸಲೇಖ ಸರ್ ಕಾಲೇಜಲ್ಲಿ ಆಡಿಷನ್ ಕೊಟ್ಟೆ. ಅಲ್ಲಿ ಸಣ್ಣ ಪುಟ್ಟ ಬೇಸಿಕ್ಸ್ ಎಲ್ಲ ಕಲಿತಾ ಇದ್ದೆ. ಅದಾದ್ಮೇಲೆ ಥಿಯೇಟ್ರಲ್ಲಿ ಸಣ್ಣ ಪಾತ್ರದಲ್ಲಿ ಆಡಿಷನ್ಗಳು ಕೊಡ್ತಿದ್ದೆ. ಅವಾಗ ದೊಡ್ಡ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಸೀರಿಯಲ್ಸಲ್ಲಿ ಆಡಿಷನ್ ಕೊಟ್ಟೆ. ಫಸ್ಟ್ ಫ್ರೆಂಡ್ ರೋಲ್ ಅಂತೆ, ಆಮೇಲೆ ಹೀರೋಯಿನ್ ತಮ್ಮ, ಆಮೇಲೆ ಹೀರೋ ತಮ್ಮ, ಆಮೇಲೆ ಸೆಕೆಂಡ್ ಹೀರೋ, ಆಮೇಲೆ ಹೀರೋ. ಫೈನಲ್ ಆಗಿ ಇವತ್ತು ಸಿನಿಮಾಗೆ ಅಂತ ಆಡಿಷನ್ ಕೊಟ್ಟೆ. ಸಂತೋಷ್ ಸರ್, ಪ್ರತಾಪ್ ಅಣ್ಣ ಸೇರ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ರು. ಆದರೆ ಇದಿಷ್ಟು ಆಡಿಷನ್ ಕೊಟ್ಟಿದ್ದು ಜನರುಗಳ ಮುಂದೆ ಫೈನಲ್ ಆಗಿ ನಾನು ಏನು ಕೇಪಬಿಲಿಟಿ ಇದೆ, ನನ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ. ಸೊ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕೆ ಇಷ್ಟೊಂದು ಆಡಿಷನ್ಸ್ನ ಕೊಡ್ಕೊಂಡು ಬರ್ಬೇಕಾದ್ರೆ ಅದು ಒಬ್ಬಂಗೆ. ಇನ್ನು ಹಲವಾರು ಟ್ಯಾಲೆಂಟ್ಗಳು ಹೊರಗಡೆ ಇದೆ. ಸುಮಾರು ಜನ ಈಗಲೂ ಪ್ರೊಡ್ಯೂಸರ್ಸ್ಗಾಗಲಿ, ಒಂದು ಚಾನ್ಸ್ಗಾಗಲಿ, ಡೈರೆಕ್ಟರ್ಗಾಗಲಿ ಅಲ್ದಾಡ್ತಿದ್ದಾರೆ. ಅವ್ರಿಗೆ ಯಾರಿಗೂ ಅವಕಾಶಗಳು ಸಿಗ್ತಿಲ್ಲ. ಸುಮಾರು ಜನಕ್ಕೆ ಹೀಗೆ ಆಗ್ತಿದೆ. ಏನಕ್ಕೆ ಅಂತ ಅಂದರೆ, ಪ್ರತಿಯೊಬ್ಬರು ಹೇಳ್ತಾರೋ ಒಂದೇ ಡೈಲಾಗು, ಹೊಸಬ್ರು ಸಿನಿಮಾ ಯಾರು ನೋಡ್ತಾರೆ ಗುರು, ಏನಕ್ಕೆ ಅವನ ಮೇಲೆ ಬಂಡವಾಳ ಹಾಕೋಣ ಅಂತ. ಅಂಥದ್ರಲ್ಲಿ ಧೈರ್ಯ ಮಾಡಿ ಇವ್ರುಗಳೆಲ್ಲ ದುಡ್ಡು ಹಾಕಿ ಹೊಸಬ್ರನ್ನ ಸಪೋರ್ಟ್ ಮಾಡಿ, ಇಲ್ಲಿರೋರು ಯಾರು ಇದೀವೋ ಅಷ್ಟು ಜನ ಪ್ಯೂರ್ ಟ್ಯಾಲೆಂಟ್ ಇಂದಾನೆ ಸೆಲೆಕ್ಟ್ ಮಾಡಿರೋದೇ ಹೊರತು ಯಾವ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ಲಿ ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ನು ಸೇರಿಸಿ. ಸೊ ಅದಕ್ಕೆ ಈ ತರ ಒಂದು ಪ್ರೊಡಕ್ಷನ್ ಹೌಸ್ಗಳು ಬೆಳೆದ್ರೆ, ಕಂಟಿನ್ಯೂಸ್ ಆಗಿ ಇವ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಟ್ರೆ ಹಲವಾರು ಹೊಸ ಪ್ರತಿಭೆಗಳು ಹೊರಗಡೆ ಬರುತ್ತೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ಜನರು ಹೊಸ ಸಿನಿಮಾಗಳನ್ನ ನೋಡ್ಬೇಕು, ಹೊಸಬ್ರನ್ನ ಬೆಳೆಸ್ಬೇಕು. ಏನಿಲ್ಲ, ಅದಕ್ಕೆ ನಾನು ಕೇಳ್ಕೊಂತ ಇರೋದು ಒಂದೇ ಒಂದ್ಸಲ ನಮ್ಮ ಸಿನಿಮಾ ನೋಡಿ ಇಷ್ಟ ಇಲ್ಲ ಅಂತ ಅಂದ್ರೆ 1000 ಜನ ಕೇಳಿ ಡಬ್ಬ ತರ ಇದೆ ಅಂತ, ಚೆನ್ನಾಗಿದೆ ಅಂದ್ರೆ ಇನ್ನೂ ಅದಕ್ಕಿಂತ ಜಾಸ್ತಿ ಜನ ಕೇಳಿ ಚೆನ್ನಾಗಿದೆ ಅಂತ. ಬಟ್ ದಯವಿಟ್ಟು ಒಂದೇ ಒಂದ್ಸಲ ನೋಡಿ, ಫೈಲ್ನ ಓಪನೇ ಮಾಡಿದ್ರೆ ಕ್ಲೋಸ್ ಮಾಡಬೇಡಿ. ಒಂದೇ ಒಂದ್ಸಲ ಪಿಕ್ಚರ್ ಅಲ್ಲಿ ಏನಿದೆ ಅಂತ ನೋಡಿ. ಥ್ಯಾಂಕ್ ಯು. ಅದೇ ಒಬ್ಬರನ್ನ ಸರ್, ಲವ್ ಆಫ್ ಫ್ರೆಂಡ್ಶಿಪ್, ಲವ್ ನಿಮ್ ಪ್ರಕಾರ ಲವ್ ಅಂತ ಹೇಳಿದ್ರೆ ಓಕೆ, ಹುಡುಗರ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಥವಾ ಹುಡುಗಿರ್ ಫ್ರೆಂಡ್ಶಿಪ್ ನಿಮ್ ಪ್ರಕಾರ? ನಾನಂತೂ ಹುಡುಗಿರನ್ನ ಲವ್ ಮಾಡೋದು, ಹಾಗಾಗಿ ನನ್ನ ಪ್ರಕಾರ ಹುಡುಗಿ. ಅದ್ರ ಲಾಟ್ಸ್ ಆಫ್ ಫ್ರೆಂಡ್ಸ್ ನ ಕೂಡ ನೀವು ಕ್ಯಾರಿ ಮಾಡಿದ್ರೆ ಸರ್, ತುಂಬಾ ಜನ. ಸೊ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ಅಥವಾ ಲವ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಎರಡರಲ್ಲೂ ಲವ್ವೇ ಮುಖ್ಯ ಅಂತೀರಾ ನಿಮ್ ಪ್ರಕಾರ? ಅಲ್ಲ, ನನ್ನ ಲೈಫಲ್ಲಿ ಲವ್ ಮುಖ್ಯ ಆಗಿದೆ. ಯಾಕಂದ್ರೆ ನನಗೆ ಫ್ರೆಂಡ್ಸ್ ತುಂಬಾ ಕಮ್ಮಿ. ಬೇರೆ ಅಂದ್ರೆ ಡಿಪೆಂಡ್ಸ್, ಒಬ್ಬೊಬ್ರು ಒಂದೊಂಥರ. ನಾನು ಐ ಪ್ರಿಫರ್ ಲವ್ ಓವರ್ ಫ್ರೆಂಡ್ಶಿಪ್. ಸೊ ಅಂದ್ರೆ ನಿಮ್ ಲೈಫ್ ಅಲ್ಲಿ ಇಬ್ಬಿಬ್ರು ಹುಡುಗಿರು ಯಾವ್ದಾದ್ರು ಪ್ರಪೋಸ್ ಮಾಡಿ ಈ ಸಿಚುವೇಶನ್ ಅಲ್ಲಿ ಯಾವಾಗಾದ್ರೂ ಸಿಕ್ಕಾಕೊಂಡಿರೋದು ಏನಾದ್ರು ಇದೆಯಾ? ಇಲ್ಲ, ನೀವು ಲವ್ ಮಾಕ್ಟೇಲ್ ಅಲ್ಲಿ ನೋಡಿದಿರಲ್ಲ, ನಂದೇ ಕತೆ ಅಲ್ಲ. ಖಂಡಿತ ನನ್ನ ಫೇವ್ರೇಟ್ ಸರ್ ಅದು ಮೂವಿ. ಸೊ ಅಲ್ಲೇ ಜೋ ಮತ್ತೆ ನಿಧಿಮಾ ಅವರ ಟೈಮಲ್ಲಿ ಸೊ ಅದು ಆಗಿತ್ತು ಲೈಫಲ್ಲಿ. ಎಸ್, ಥ್ಯಾಂಕ್ ಯು ಸರ್. ಸೊ ಟ್ರೈಲರ್ ನೋಡಿದ್ರಿ ಸರ್, ಇಡೀ ಪಬ್ಲಿಕ್ ರಿವ್ಯೂಸ್ ಎಲ್ಲ ನೋಡಿದ್ರಿ. ಸೊ ಸಿನಿಮಾ ಬಗ್ಗೆ ನಿಮ್ಮ ಕಡೆಯಿಂದ ಏನ್ ಹೇಳೋದಕ್ಕೆ ಇಷ್ಟ ಆಗುತ್ತೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು. ಅಂದರೆ ಅದು ಒಂದು ಎನರ್ಜಿ ಇದೆ, ಒಂದು ನಮ್ಮ ಟೈಟ್ಲ್ ಕೇಳ್ತೀನಿ ಒಂದು ಮುಖದ ಮೇಲೆ ಒಂದು ನಗು ಬರುತ್ತೆ. ಸೊ ಆ ಥರದೊಂದು ಸಖತ್ ಪಾಪ್ಯುಲರ್ ಟೈಟ್ಲು, ಎಸ್ಪೆಷಲಿ ಕರ್ನಾಟಕದಲ್ಲಿ. ಆ್ಯಂಡ್ ಪೋಸ್ಟರ್ ಕೂಡ ತುಂಬ ಇಷ್ಟ ಆಗಿದೆ. ಎನರ್ಜಿ ನೋಡಿ, ಟೋಟಲ್ ಟೀಮ್ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಪ್ಲಸ್ ಇಲ್ಲಿ ನಿಂತ್ಕೊಂಡು ಮಾತಾಡೋಲ್ಲ ಎಂಟೈರ್ ಟೀಮ್. ಸೊ ಅವ್ರ ಎಫರ್ಟು ಮತ್ತು ಅವರ ಆಸೆ, ಅವ್ರ ಕನಸುಗಳು, ಸೊ ಪ್ರತಿಯೊಂದು ಡಿಸ್ಪ್ಲೇ ಇತ್ತು. ಅಂದರೆ ತುಂಬ ಒಂದು ಹಾನೆಸ್ಟಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಅದನ್ನು ತುಂಬ ಪ್ರೌಡಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಅದು ತುಂಬ ಮುಖ್ಯ ಯಾವಾಗಲೂ ಸಿನಿಮಾ ಒಂದು ಫಿಲಮ್ ಮೇಕರ್ಗಳಿಗೆ. ಅಂದರೆ ಆ ಟೀಮೇ ನಮಗೆ ವೈಬ್ ಕೊಟ್ಬಿಡುತ್ತೆ ಸಿನಿಮಾ ಹೇಗಿರುತ್ತೆ ಅಂತ. ಸೊ ಜನರಲಿ ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಆ ತಂಡ ಮಾತಾಡೋದ್ರಲ್ಲೇ ಒಂದು ಜಡ್ಜ್ ಮಾಡ್ಬೋದು. ಸೊ ಎಷ್ಟು ಹಾನೆಸ್ಟಾಗಿ ಸಿನಿಮಾ ಮಾಡಿದ್ದಾರೆ ಅಥವಾ ಎಷ್ಟು ಪ್ಯಾಷನೇಟಾಗಿ ಸಿನಿಮಾ ಮಾಡಿದ್ದಾರೆ ಅಂತ. ಯಾಕಂದ್ರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಕೆಲವು
ಇವೆಂಟ್ಗಳಲ್ಲಿ ಅಥವಾ ನಮ್ಮ ಸಿನಿಮಾಗಳಲ್ಲಿ ಕೆಲವೇ ಸಿನಿಮಾಗಳಲ್ಲಿ ಮಾತ್ರ ನಾನು ಕೂಡ ಅಂತ ಎನರ್ಜಿ ಮಾತಾಡ್ತಿರ್ತೀನಿ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಹೆಂಗಿದೆ ಅಂತ. ಸೊ ಅಲ್ಲೊಂದು ಫ್ಲೂ ಸಿಕ್ಬಿಡುತ್ತೆ. ಆ್ಯಂಡ್ ನೆನ್ನೆ ಐ ಥಿಂಕ್ ನೆನ್ನೆ ಮೊನ್ನೆ ಶೋ ಆಗಿದೆ ಇದರಲ್ಲಿ. ಸೊ ಅಲ್ಲೂ ಕೂಡ ನನಗೆ ಒಂದಷ್ಟು ರಿಪೋರ್ಟು ಬಂತು. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಹಂಗೆ ಅಂತ. ಇನ್ಫ್ಯಾಕ್ಟ್ ಹೊರಗಡೆ ನಡ್ಕೊಂಡ್ಬರ್ತಿದ್ದಂಗೆ ತುಂಬ ಜನ ಪ್ರೆಸ್ ಅವರು ಸಖತ್ತಾದ ಸಿನಿಮಾ ಅಂತಿದ್ರು. ಸೊ ನಿಮ್ಗೆ ಮೇಯ್ನಾಗಿ ಅದೇ ಬೇಕಾಗಿರೋದು. ಸೊ ಅವರು ಹೇಳ್ತಾ ಇದ್ರು ಹೊಸಬ್ರು ಸಿನಿಮಾಗೆ ಹಂಗೆ ಅಂತ. ಸೊ ಯಾವಾಗಲೂ ಹೊಸಬ್ರಾಗಲಿ ಹಳಬರಾಗಲಿ ಯಾರ್ಯಾರಾಗಲಿ ಫಸ್ಟು ಬೇಸಿಕ್ ಬೇಕಾಗಿರೋದೇ ಒಳ್ಳೆ ರಿಪೋರ್ಟ್ ಸಿನಿಮಾಗೆ. ಆ ಒಳ್ಳೆ ರಿಪೋರ್ಟ್ ಬಂತಂದ್ರೆ ಜನ ಆಟೋಮೆಟಿಕ್ ತೊಗೊಂಡೋಗ್ತಾರೆ. ಆ್ಯಂಡ್ ಐ ಹೋಪ್ ಈ ಸಿನಿಮಾಗೆ ಅದೇನು ಡಿಸರ್ವ್ ಆಗುತ್ತೆ ಅದು ಕಂಪ್ಲೀಟ್ಲಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಸಂತು ಅವರು ಅವಾಗ ಹೇಳಿದ್ರು 45 ಕತೆ ಇದೆ ಅಂತ. ನನಗೆ ಬಹುಶಃ ಒಂದು 8 ಕತೆ ಹೇಳಿದ್ದಾರೆ ಆಲ್ರೆಡಿ. ಪ್ರತಿ ಸಲ ಹೇಳಿದಾಗಲೂ ಅದು ಒಂದೇ ಮಾತು ಕೇಳೋದು, ಹೆಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ತುಂಬ ವೆರೈಟಿ ಆಗಿರೋದು ಒಂದೊಂದು ಲೈನ್ಗಳು ತೊಗೊಂಡ್ಬರ್ತಾರೆ. ನನಗೆ ಶಾಕ್ ಆಗ್ತಿದೆ ಹೆಂಗೆ ನಾವು, ಯಾಕಂದ್ರೆ ಒಂದು ಕತೆ ಉಳಿಯೋಕ್ಕೆ ನಾವು ಅಷ್ಟು ಒದ್ದಾಡ್ತಿರ್ತೀವಿ. ಇಲ್ಲಾಂದ್ರೆ ನಂದು ಈಗಾಗಲೇ ಇನ್ನೊಂದು 8 ಸಿನಿಮಾ ಡೈರೆಕ್ಟ್ ಮಾಡಿದ್ರು ನಾನು. ನಮಗೆ ಕಮ್ಮಿ ಒಂದೆಲ್ಲೋ ಉಳಿಯುತ್ತೆ, ಅದನ್ನು ಮತ್ತೆ ಡೆವಲಪ್ ಮಾಡೋಕ್ಕೆ ಇನ್ನೊಂದು ವರ್ಷ ತಗೋತೀನಿ, ನಿಧಾನಕ್ಕೆ ಮಾಡ್ತಿರ್ತೀವಿ. ಅವರು ಬ್ರದರ್ ನಾಳೆ ಬರ್ತೀನಿ ಬ್ರದರ್ ಅದು ಮತ್ತೆ ಹೋಗ್ತಾರೆ, ಇನ್ನೊಂದು ಎತ್ಕೊಂಡ್ಬರ್ತಾರೆ. ಮತ್ತೆ ನಾಳೆ ಬರ್ತೀನಿ ಬ್ರದರ್ ಅದು ಮತ್ತೆ ಹೋಗ್ತಾರೆ, ಇನ್ನೊಂದು ಎತ್ಕೊಂಡ್ಬರ್ತಾರೆ. ನಾನು ಹೆಂಗೆ ಈ ರೇಂಜಿಗೆ ಅದೆಲ್ಲ ಕತೆ ಮಾಡ್ಬೋದಾ ಅಂತ. ಸೊ ಅಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಅವ್ರ ಹತ್ರ ಇದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಫಸ್ಟ್ ಅವರೇ ಡೈರೆಕ್ಟರ್ ಅಂತ ಅನ್ಕೊಂಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಕ್ರಿಯೇಟಿವಿಟಿ ಅಂತ ಫಸ್ಟು, ಯಾಕಂದರೆ ಅವ್ರ ಫಿಲಮ್ ಲಿಂಕ್ ಕಳಿಸಿದಾಗ ಮೋಸ್ಟ್ಲಿ ಅವರೇ ಮಾಡ್ತಾ ಇರಬೇಕು ಡೈರೆಕ್ಷನ್, ಅದಕ್ಕೆ ಕಳಿಸಿದ್ದಾರೆ ಅಂತ ನಾನು ಫಸ್ಟ್ ಆವಾಗ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಸೊ ಬೇರೆಯವ್ರು ಡೈರೆಕ್ಟ್ ಮಾಡ್ತಿರೋದು ಅವ್ರ ಸ್ಟೋರಿ ಅಂತ. ಸೊ ಯಾವಾಗ ಅಲ್ಲಿ ಇಬ್ಬರು ಹುಡುಗಿರು ಒಬ್ಬರನ್ನ ಮದುವೆ ಆಗ್ತೀನಿ ಅಂತಂದ್ರು ಗೊತ್ತಾಯ್ತು. ಸಂತು ಈ ಥರ ಸುಮಾರು ಹೇಳಿದ್ದಾರೆ ನನಗೆ ಕಥೆಗಳಿಷ್ಟು. ಸೊ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ಸೊ ಅಂದರೆ ಒಂದು ಲೈನಲ್ಲಿ ಕೇಳೋಕ್ಕೆ ಅದು ಮಜವಾಗಿದೆ. ಸೊ ಇಡೀ ಸಿನಿಮಾ ಅದೆಷ್ಟು ಮಜವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಇವನ್ ನಾನು ಕ್ಯೂರಿಯಸ್ ಆಗಿದ್ದೀನಿ ನೋಡೋದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಅವರು ಭಾಳ ಎಕ್ಸ್ಪೀರಿಯನ್ಸ್ ಮಜವಾಗಿರುತ್ತೆ ಅನ್ಸುತ್ತೆ ಈ ಶೂಟಿಂಗ್ ಮಾಡುವಾಗ. ಯಾಕಂದರೆ ಜನರಲಿ ಈ ಥರ ಕಥೆಗಳಾದ್ರೆ ಫಸ್ಟ್ ನನ್ನ ಹತ್ರ ಬರುತ್ತೋ ಬರಬೇಕಿತ್ತು. ಇಂಡಸ್ಟ್ರಿ ಫಸ್ಟ್ ಹುಡುಕಿದ್ರೆ ನನಗೆ ತಗೊಂಡ್ಬರ್ತೀರಿ ಈ ಥರ ಕಥೆಗಳನ್ನ ಜಾಸ್ತಿ ಬ್ರ್ಯಾಂಡ್ ಆಗೋಗಿತ್ತು. ಸೊ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಆ ಥರ ಕಥೆ ಎಲ್ಲ ಬೇಡಾಡ್ರಿ, ವಯಸ್ಸಾಗ್ತಿರ್ದಂಗೆ ಸ್ವಲ್ಪ ಬೇರೆ ಬೇರೆ ಕಥೆಗಳು ಮಾಡೋಣ ಅಂತ. ಆ್ಯಂಡ್ ನಮ್ಮ ಪ್ರಶಾಂತ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಒಳ್ಳೊಳ್ಳೆ ತಂಡಗಳನ್ನ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಇವರು ಎಷ್ಟೇ ಏನೇ ಬರ್ಕೊಂಡ್ರು ಅದನ್ನ ಪ್ರೊಡ್ಯೂಸ್ ಮಾಡಬೇಕು, ಅಥವಾ ಒಬ್ಬರು ಪ್ರೊಡ್ಯೂಸ್ ಮಾಡೋಕ್ಕೆ ದುಡ್ಡು ಹಾಕಿದ್ರೆ ತಾನೇ ಅದು ಸಿನಿಮಾ ಆಗೋದು. ಸೊ ಫಸ್ಟ್ ಪ್ರೊಡ್ಯೂಸರ್ ತುಂಬ ಮುಖ್ಯ. ಸೊ ಅವರು ರೈಟ್ ಟೀಮ್ನ ಐಡೆಂಟಿಫೈ ಮಾಡಿ ಅದನ್ನು ತಗೊಂಡ್ಬಂದು ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ. ಯಾಕಂದರೆ ನಿಮ್ಮ ಮುಂಗಾರು ಮಳೆ ಆಗ್ಬೋದು, ದುನಿಯಾ ಆಗ್ಬೋದು, ಎಲ್ಲ ನಿಮ್ಗೆ ಹೊಸ ತಂಡಗಳನ್ನು ಅವಾಗ ಬಂದಿತ್ತು. ಸೊ ಆ ಥರನೇ ಹೊಸ ತಂಡಗಳೇ ನಿಮ್ಗೆ ಆ ಥರದೊಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಐ ಹೋಪ್ ಈ ಫಿಲಮ್ ಅದನ್ನು ಈ ಮ್ಯಾಜಿಕ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಎಂಟೈರ್ ಕ್ಯಾಸ್ಟ್ ಮತ್ತು ಕ್ರೂಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ಸಿನಿಮಾಗಳು ತುಂಬ ಜನ ಫಸ್ಟ್ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅದೊಂದು ಎಕ್ಸೈಟ್ಮೆಂಟ್, ಆ ಎನರ್ಜಿ ಹಂಗೆ ಇರಲಿ. ಈ ಸಿನಿಮಾ ಏನಾರೇ ಆಗಲಿ, ನಿಮ್ಮ ಗೋಲ್, ನಿಮ್ಮ ವಿಷನ್ ಹಂಗೆ ಇರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ತಂಡಕ್ಕೆ. ಆ್ಯಂಡ್ ಥ್ಯಾಂಕ್ ಯು ನನ್ನ ಕರೆಸಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.